ನಮ್ಮ ಸುತ್ತಮುತ್ತಲಿನ ಜನ, ಸಮಾಜ ಮತ್ತೆ ಸ್ನೇಹಿತರು ಯಾವಾಗ್ಲೂ ನಮಗೆ ಒಳ್ಳೆಯದನ್ನೇ ಡೈರೆಕ್ಷನ್ ಕೊಡ್ತಿರ್ತಾರಾ? ಇಲ್ಲ. ಕೆಲವೊಂದು ಸಾರಿ ಇನ್ನೊಬ್ಬರ ಅಭಿಪ್ರಾಯಗಳು ಅಥವಾ ಅವ್ರು ಪಡೆದಂತ ಅನುಭವ, ಅವ್ರು ಪಡೆದಂತ ತಿಳುವಳಿಕೆ ಗೊತ್ತಿಲ್ಲದೆ ನಮ್ಮ ಮೇಲೆ ಹೇರಿಕೆ ಮಾಡ್ತಾರೆ. ಅದು ನಮ್ಮ ಜೀವನ ಶೈಲಿಯನ್ನ ನಿರ್ಧಾರ ಮಾಡುತ್ತೆ, ನಮ್ಮ ಬದುಕನ್ನ ನಿರ್ಧಾರ ಮಾಡುತ್ತೆ, ನಮ್ಮ ಭವಿಷ್ಯವನ್ನೇ ನಿರ್ಧಾರ ಮಾಡುತ್ತೆ. ಯೋ ದಡ್ಡ, ಹಂಗ ಬದುಕ್ಪಾಡೋ, ಹಿಂಗ್ ಬದುಕು, ಹಿಂಗ್ ಮಾಡಿದ್ರೆ ಉದ್ಧಾರ ಆಗ್ತೀಯೋ, ಹಂಗ ಮಾಡಿದ್ರೆ ಉದ್ಧಾರ ಆಗಲ್ಲ, ಇದು ಶ್ರೇಷ್ಠ ಕಣೋ, ಅದು ಕನಿಷ್ಠ ಕಣೋ ಅಂತ ಅವ್ರಿಗೆ ತಿಳಿದಿದ್ದೇ ನಮ್ಮ ಮೇಲೆ ಹೇರಿಕೆ ಮಾಡ್ತಾರೆ. ಇವತ್ತಿನ ಒಂದು ಸಂಚಿಕೆಯಲ್ಲಿ, ಧ್ವನಿ ಸುರುಳಿಯಲ್ಲಿ ಅಂಥದ್ದನ್ನ ನಾನು ಶೇರ್ ಮಾಡ್ತೇನೆ. ಯಾವ್ದನ್ನ ನಾವು ಸ್ವೀಕರಣೆ ಮಾಡಬೇಕು, ಯಾವ್ದನ್ನ ಸ್ವೀಕರಣೆ ಮಾಡಬಾರ್ದು, ಯಾವ್ದನ್ನ ವೈಭವೀಕರಿಸಿದ್ದಾರೆ. ಅವ್ರು ಹೇಳ್ತಾರೆ ಅವಿದ್ಯಾವಂತರು ಉದ್ಧಾರ ಆಗೋದಿಲ್ಲ ಅಂತ. ಅವಿದ್ಯಾವಂತರು ಉದ್ಧಾರ ಆಗೋದಿಲ್ಲ ಅಂದ್ರೆ SSLC PUC ಫೇಲ್ ಆದಂತಹ ಸ್ಟೂಡೆಂಟ್ಸು ಇವತ್ತು IAS IPS ಯಾಕಾದ್ರು? PUC ಫೇಲ್ ಆದಂತಹ ಎಷ್ಟೋ ವಿದ್ಯಾರ್ಥಿಗಳು ಇವತ್ತು ಶಿಕ್ಷಣ ಸಂಸ್ಥೆಗಳನ್ನ ಸ್ಥಾಪಿಸಿ ಎಷ್ಟೋ ಮಕ್ಕಳಿಗೆ ದಾರಿ ದೀಪಗಳಾಗಿದ್ದಾರೆ. ಅವರು ಯಾಕೆ ಶಿಕ್ಷಣ ಸಂಸ್ಥೆಗಳನ್ನ ಸ್ಥಾಪಿಸಿ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆಗೈದ್ರು? ಅದು ಬಿಡಿ, ನಿಮ್ಮ ಸುತ್ತಮುತ್ತಲೇ ನಿಮ್ಮ ಬಾಲ್ಯದಲ್ಲೇ ಕೂಡಿ ಆಡಿದಂತಹ ಒಬ್ಬ ಹುಡುಗ ಇವತ್ತು ನಿಮ್ಮ ಊರಿನಲ್ಲಿ ಅಥವಾ ಅಕ್ಕಪಕ್ಕದಲ್ಲಿನೇ ಏನ್ ಮಾಡಿದಾನೆ, ಬಿಸ್ನೆಸ್ ಅನ್ನ ಸ್ಥಾಪನೆ ಮಾಡಿ ಒಂದು ಜೀವನವನ್ನ ಕಟ್ಕೊಂಡಿದೆ. ಹೀಗೆ ಹೇಳ್ತಾ ಹೋದ್ರೆ ಅವಿದ್ಯಾವಂತರು ತಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಸಾಧನೆಗಳನ್ನ ಮಾಡಿ ನಾವು ಓದುವಂತಹ ಪುಸ್ತಕದಲ್ಲೇ ಬಂದ್ಬಿಟ್ಟಿದ್ದಾರೆ ಕಣ್ರಿ. ಅವರನ್ನ ನಾವು ಪುಸ್ತಕದಲ್ಲಿ ಓದುವಂತ ಆಗಿಬಿಟ್ಟಿದೆ. ಅಷ್ಟಾಗಿ ನಾವು ಇದನ್ನೆಲ್ಲ ನೋಡಿದ್ರು ಮತ್ತೆ ಸಮಾಜ ಹೇಳುತ್ತೆ ಅವಿದ್ಯಾವಂತರು ಉದ್ಧಾರ ಆಗೋದಿಲ್ಲ ಅಂತ. ಎಷ್ಟೋ ಜನ SSLC ಮುಗಿಸಿರ್ತಾರೆ, PUC ಮುಗಿಸಿರ್ತಾರೆ. ಅವರಲ್ಲಿ ಎಂತ ಫೀಲ್ ಇರುತ್ತೆ ಅಂದ್ರೆ, ನನಗೆ ಜಾಸ್ತಿ ಓದಕ್ ಆಗ್ಲಿಲ್ಲ, ನಾನು ಏನಂದ್ರೆ ಅನ್ಎಜುಕೇಟೆಡ್ ಆಗ್ಬಿಟ್ಟಲ್ಲ ಅನ್ನೋಷ್ಟ್ರ ಮಟ್ಟಿಗೆ ಸಮಾಜ ಹೇರ್ತಾ ಇದೆ. ಹತ್ತನೆತ್ತ SSLC ಅಥವಾ PUCಗೂ ಕೂಡ ವ್ಯಾಲ್ಯೂ ಇಲ್ದಂಗೆ ಸಮಾಜ ನಮ್ಮ ಮೇಲೆ ಅವಿದ್ಯಾವಂತರು ಉದ್ಧಾರ ಆಗೋದಿಲ್ಲ ಅಂತ ಹೇರಿಕೆ ಹಾಕ್ತಾ ಇದ್ದಾರೆ. ದಿಸ್ ಇಸ್ ರಾಂಗ್. ಇನ್ನ ಮದುವೆ ವಿಚಾರಕ್ಕೆ ಬಂದ್ರೆ, ಮದುವೆ ಆಗಿಲ್ಲ ಅಂದ್ರೆ ಸಿಂಗಲ್, ಇನ್ನೂ ಸಿಂಗಲ್ ಅಂತಾರೆ. ಮದುವೆ ಆದ್ರೆ ಅಯ್ಯೋ ಮದುವೆ ಆಗ್ಬಿಡ್ತಾ ಅಂತಾರೆ. ಅಕಸ್ಮಾತ್ ಅವ್ರು ಹೇಳ್ತಾರೆ 30 ಒಳಗೆ ಮದುವೆ ಆಗದಿದ್ರೆ ಜೀವನ ಕಷ್ಟ, ಬಹಳ ಡಿಫಿಕಲ್ಟ್ ಅಂತಾರೆ. ರೈಟ್ ಏಜ್ ಟು ಮ್ಯಾರಿ ಇಸ್ 30 ಅಂದ್ರೆ 30 ವರ್ಷದ ಒಳಗೆ 28-30 ವರ್ಷಕ್ಕೆ ಜನರ ಜೀವನವನ್ನು ನೋಡಿರ್ತಾನೆ, ಜನರ ಜಗತ್ತನ್ನ ನೋಡಿರ್ತಾನೆ, ಎಲ್ಲ ನೋವು ಕಷ್ಟಗಳನ್ನ ಅನುಭವಿಸಿ ಒಂದು ಹಂತಕ್ಕೆ ಮೈಂಡ್ ಮ್ಯಾಚುರಿಟಿ ಬರುತ್ತೆ, ಲೈಫ್ ಬಗ್ಗೆ ಕ್ಲಾರಿಟಿ ಸಿಕ್ಕುತ್ತೆ. 30 ವರ್ಷ ಮದುವೆಗೆ ಅತ್ಯುತ್ತಮ ವರ್ಷವಾಗಿರುತ್ತೆ. ಅದಕ್ಕೆ ಅವ್ರು ಹೇಳ್ತಾರೆ 30 ಒಳಗಡೆ ಮದುವೆ ಆಗ್ತಿದ್ರೆ ಜೀವನ ಕಷ್ಟ ಅಂತಾರೆ. 30 ಒಳಗಡೆ ಮೈಂಡ್ ಮ್ಯಾಚುರಿಟಿ ಇರಲ್ಲ. 18, 21, 24 ಮದುವೆ ಆದ್ರೆ ಅಷ್ಟು ಮೈಂಡ್ ಮ್ಯಾಚುರಿಟಿ ಇರಲ್ಲ. ಅದೇ 30 ವರ್ಷಕ್ಕೆ ಕಷ್ಟ ನೋವನ್ನು ಉಂಡಿರ್ತಾನಲ್ಲ ಮನುಷ್ಯ, ಜೀವನವನ್ನ ಚೆನ್ನಾಗಿ ನಡ್ಸ್ಕೊಂಡು ಹೋಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನ ತಗ್ಗಿ ಬಗ್ಗಿ ನಡಿಬೇಕನ್ನೋ ವಿಚಾರಕ್ಕೆ ಹೆಣ್ಮಕ್ಳು ತಗ್ಗಿ ಬಗ್ಗಿ ನಡಿಬೇಕು ಅಂತಾರೆ. ಯಾಕೆ ಗಂಡು ಮಕ್ಕಳು ತಗ್ಗಿ ಬಗ್ಗಿ ನಡಿಬಾರ್ದ? ತಗ್ಗಿ ಬಗ್ಗಿ ಯಾರು ನಡಿಬೇಕು? ಯಾರು ತಪ್ಪು ಮಾಡ್ತಾರೋ ಅವ್ರು ತಗ್ಗಿ ಬಗ್ಗಿ ನಡಿಬೇಕು. ಯಾರು ಅನೈತಿಕ ವ್ಯವಹಾರಗಳಲ್ಲಿ ತೊಡಗಿರ್ತಾರೋ ಅವ್ರು ತಗ್ಗಿ ಬಗ್ಗಿ ನಡಿಬೇಕು. ಹೆಣ್ಮಕ್ಳು ತಗ್ಗಿ ಬಗ್ಗಿ ನಡಿಬೇಕು ಅನ್ನೋ ಮೈಂಡ್ ಸೆಟ್ ಇದೆಯಲ್ಲ, ಇದು ಪುರುಷ ಪ್ರಧಾನ ಮೇಲ್ ಡಾಮಿನೇಟೆಡ್ ಸೊಸೈಟಿಯ ಮೈಂಡ್ ಸೆಟ್ಟು. ಹೆಣ್ಮಕ್ಕಳ ಸ್ವತಂತ್ರವನ್ನ ಕಿತ್ಕೊಳ್ಳುವಂತ, ಹೆಣ್ಮಕ್ಕಳಿಗೆ ಕುಟುಂಬದಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸುವಂತ ಸ್ವತಂತ್ರ ಇಲ್ಲದ ಹಾಗೆ ಮಾಡ್ತಾ ಇದೆ. ಇನ್ನು ಪದವೀಧರರಾದ್ಮೇಲೆ ಎಲ್ಲವೂ ಸುಲಭ ಅಂತಾರೆ. ಪದವೀಧರರಾದ್ಮೇಲೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ 21 ವರ್ಷ 24 ವರ್ಷ ಬರೀ ಡಿಗ್ರಿ ಎಲ್ಲೇ ಮುಗಿಸಿಬಿಟ್ಟಿರುತ್ತೆ. ಅವ್ನು ಹೇಳ್ತಾನೆ ಅಯ್ಯೋ ಸಣ್ಣ ಪುಟ್ಟ ಕೆಲಸ ನಾನು ಯಾಕೆ ಮಾಡಬೇಕು, ಇಷ್ಟು ಓದಿದ್ದೀನಲ್ಲ, ಇಷ್ಟು ಕಡಿಮೆ ಸಂಬಳಕ್ಕೆ ಯಾಕೆ ನಾನು ಕೆಲಸ ಮಾಡಬೇಕು ಅಂತ ಈಗೋನು ಕೂಡ ಹರ್ಟ್ ಆಗುತ್ತೆ. ಸರ್ಕಾರಿ ನೌಕರಿ ಶ್ರೇಷ್ಠ ಅಂತಾರೆ. ಸರ್ಕಾರಿ ನೌಕರಿ ಶ್ರೇಷ್ಠ, ಕಸ ಗುಡಿಸೋ ವ್ಯಕ್ತಿ ಇದ್ರೂ ಕೂಡ ಮಗಳನ್ನ ಕೊಟ್ಟು ಮದುವೆ ಮಾಡಿ ಜಾಮ್ ಅಂತಾರೆ. ಅದೇ ಪ್ರೈವೇಟ್ ಕೆಲಸದಲ್ಲಿ 50,000 1 ಲಕ್ಷ 1 ಲಕ್ಷಕ್ಕಿಂತ ಹೆಚ್ಚು ತಗೊಂಡ್ರು ಪ್ರೈವೇಟ್ ಕೆಲಸನಾ ಅಂತ ಮುಖ ಮುರಿತಾರೆ. ಯಾಕ್ರಿ ಹಿಂಗೆ? ಎಲ್ರಿಗೂ ಸರ್ಕಾರಿ ನೌಕರಿ ಸಿಗೋದಿಲ್ಲ ಅಂತ ಗೊತ್ತಿದ್ರು, ಸರ್ಕಾರಿ ನೌಕರಿ ಲಿಮಿಟ್ ಅನ್ನೋದು ಗೊತ್ತಿದ್ರು, ಮತ್ತು ಈ ಮನಸ್ಸಿನ ಸಮಾಜದ ಸ್ಥಿತಿಗತಿಗಳು ಹೇಗೆ ನಿರ್ಮಾಣ ಆಗ್ತಾ ಇದೆ. ಗಂಡಸರು ಕಣ್ಣೀರು ಹಾಕಬಾರ್ದು, ಕಷ್ಟವನ್ನೆಲ್ಲ ಒಳಗೆ ನುಂಗ್ಕೊಳ್ಬೇಕಂತಾರೆ. ಯಾಕ್ರಿ? ಗಂಡಸರಿಗೆ ನೋವಿಲ್ವಾ? ಗಂಡಸರಿಗೆ ಕಷ್ಟ ಇಲ್ವಾ? ಗಂಡಸರಿಗೆ ಅಳುವಂತ ಮನಸ್ಸು ಕೂಡ ಇಲ್ವಾ? ಯಾಕೆ ಗಂಡಸರು ಕಣ್ಣೀರು ಹಾಕಿದ್ರೆ ಹೆಣ್ಮಕ್ಳು ತರ ಅಳ್ತೀಯಾ ಅಂತಾರೆ. ಎಂತ ದುರ್ವಿಧಿರಿದು. ಡ್ರೈವರ್ ಕೆಲಸ, ಸರ್ವರ್ ಕೆಲಸ ಅಥವಾ ಕಸ ವಿಲೇವಾರಿ ಮುಂತಾದ ಕೆಲಸಗಳೆಲ್ಲ ಎಲ್ಲರಿಗೂ ಅಲ್ಲ ಅಂತಾರೆ. ಸ್ವಂತ ಉದ್ಯಮ ಸ್ಟಾರ್ಟ್ ಮಾಡಬೇಕು, ಒಂದು ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಏನಾದ್ರೂ ಹೇಳ್ಬಿಟ್ರೆ ಲಾಸ್ ಆಗಿತ್ತು, ಏನೋ ಪ್ರಾಬ್ಲಮ್ ಆಗ್ಬಿಡ್ತಂದ್ರೆ ಏನ್ ಮಾಡ್ತೀಯಾ, ಕೈಯಲ್ಲಿದ್ದೋದ್ರು ದುಡ್ಡನ್ನು ಕಳ್ಕೊಂಡ್ಬಿಡ್ತೀಯಾ ಅಂತ ಹೆದರ್ಸ್ತಾರೆ. ಇವತ್ತಿನ ದಿನ ಚಾಯ್ ಶಾಪ್ ಹಾಕೊಂಡವರು ಸರ್ಕಾರಿ ನೌಕರಿ 30-40 ಸಾವಿರ ಸಂಬಳಕ್ಕಿಂತ ಹೆಚ್ಚು ದುಡಿತಾ ಇದ್ದಾರೆ. ಎಷ್ಟೋ ಜನ ತರಕಾರಿ ಹೂವು ಹಣ್ಣುಗಳನ್ನ ಮಾರಿ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಎಲ್ರಿಗೂ ಸರ್ಕಾರಿ ನೌಕರಿ, ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಕೆಲಸ ಸಿಗಲ್ಲ ಅಂತ ಗೊತ್ತಿದ್ರು ಏನೋ ಒಂದು ಸಣ್ಣ ಪುಟ್ಟ ಒಂದು ವ್ಯವಹಾರ ಮಾಡ್ತೀನಿ ಅಂತ ಹೇಳಿದ್ರೆ ಸಾಕು, ಅಲ್ಲಿ ನೆಗೆಟಿವ್ ಆಸ್ಪೆಕ್ಟ್ ನ ತಂದು ಅವನನ್ನ ಅಧೈರ್ಯಗೊಳಿಸಿ ಹೆದರಿಸಿ ಅವನನ್ನ ಹಿಂದೇಟ್ ಹಾಕುವಂತೆ ಮಾಡಿಬಿಡ್ತಾರಲ್ರಿ. ಯಾಕ್ರಿ ಹಿಂಗೆ? ಅಕಸ್ಮಾತ್ ಶೇರ್ ಮಾರ್ಕೆಟ್ಗೆ ಹೋಗ್ತೀನಿ, ಚಿಟ್ ಫಂಡ್ ಬಿಸ್ನೆಸ್ ಮಾಡ್ತೀನಿ, ಅಥವಾ ಎಲ್ಲಾದ್ರೂ PF ಎಲ್ಲಾದ್ರೂ ಹೂಡಿಕೆ ಮಾಡ್ತೀನಿ, ಸೇವಿಂಗ್ಸ್ ಮಾಡ್ತೀನಿ ಅಂದ್ರೆ ಅದು ಕೇಳ್ತಾರೆ. ನೋಡು, ಯಾರಾದ್ರೂ ಪಂಗನಾಮ ಹಾಕ್ತಾರೆ, ಯಾರಾದ್ರೂ ಮೋಸ ಮಾಡಿಬಿಟ್ರೆ, ಯಾರಾದ್ರೂ ನೀನ್ ಕಷ್ಟಪಟ್ಟು ದುಡಿದಿರೋದನ್ನ ಲೂಟಿ ಮಾಡಿಬಿಟ್ರೆ ಅಂತ. ಅದ್ರ ಬದಲು ಯಾವ್ದು ಜೆನ್ವಿನ್ ಆಗಿರುತ್ತೋ, ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸೇಫ್ ಆಗಿರುತ್ತೋ, ಯಾವ್ದು ಸರ್ಕಾರಿ ಅಥಾರಿಟಿ ಇರುತ್ತೋ ಅಂಥದ್ರ ಬಗ್ಗೆ ಮಾರ್ಗದರ್ಶನ ಮಾಡಲ್ಲ. ಬದಲಾಗಿ ಆ ಶೇರ್ ಮಾರ್ಕೆಟ್ ಅನ್ನೋದೇ ರಾಂಗು, ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲೇಬಾರ್ದು ಅನ್ನೋಷ್ಟು ಮಟ್ಟಿಗೆ ಬರ್ತಾರೆ. ಎಲ್ಲೂ ಸೇವಿಂಗ್ಸ್ ಮಾಡದೇ ಹೋಗಬಾರ್ದು, ಆ ಮನಸ್ಥಿತಿಲಿ ಮಾತಾಡ್ತಾರಲ್ಲ. ಯಾಕೆ ಈ ಸಮಾಜ ಕೆಲವೊಂದಿಷ್ಟು ಸಾರಿ ರಾಂಗ್ ಡೈರೆಕ್ಷನ್ ಅಲ್ಲಿ ತೋರಿಸುತ್ತೆ. ಅಪ್ಪಿ ತಪ್ಪಿ ಒಂದು ಹುಡುಗ ಒಂದು ಹುಡುಗಿನ ಮಾತಾಡ್ಸಿದ್ರೆ, ಅಥವಾ ಒಂದು ಹುಡುಗನ ಮಾತಾಡ್ಸಿದ್ರೆ ಮುಗಿದೋಯ್ತು. ಅಕಸ್ಮಾತ್ ಪಬ್ಲಿಕ್ ಪ್ಲೇಸ್ ಅಲ್ಲಿ ನಿಂತು ಅಣ್ಣ ತಂಗಿ ಮಾತನಾಡಿದ್ರು ಬೇರೆ ಅನರ್ಥ ತಿಳ್ಕೊಂಡ್ಬಿಡ್ತಾರೆ, ಬೇರೆನೇ ಅನರ್ಥ ಮತ್ತು ಅರ್ಥವನ್ನು ಕಲ್ಪಿಸ್ಬಿಡ್ತಾರೆ.
ಈ ಜೆಂಡರ್ ಗ್ಯಾಪ್ ಅನ್ನೋದು ಹುಡುಗ ಹುಡುಗಿ ಮೇಲು ಫಿಮೇಲು ಈ ಡಿಸ್ಕ್ರಿಮಿನೇಷನ್ ಎಷ್ಟು ದೂರ ಮಾಡ್ತಿದೀವಲ್ಲ ನಮ್ಗೆ ಗೊತ್ತಿಲ್ಲಾರಂಗೆ ಏನೇನು ನಡೆದು ಬಿಡ್ತಾ ಇದೆ. ಆ ಗಂಡು ಹೆಣ್ಣಿನ ಆಕರ್ಷಣೆ ಎಷ್ಟು ಆಗಬಾರದು ಅಂತ ಸಮಾಜ ಬಯಸ್ತಾ ಇದೆಯಲ್ಲ, ಅದರ ದುಪ್ಪಟ್ಟು ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಅಥವಾ ಇನ್ನೊಂದು ಯಾವುದೋ ಒಂದು ಪ್ಲಾಟ್ಫಾರ್ಮ್ ಮೂಲಕ ಸಮಾಜದ ಯುವ ಪೀಳಿಗೆ ದಾರಿ ತಪ್ಪುವಂತಹ ಸ್ಥಿತಿಗೆ ನಮ್ಮ ಸಮಾಜನೇ ನಿರ್ಮಾಣ ಮಾಡಿದೆ. ಕಾರ್ ಇದ್ರೆ ಜೀವನ, ಬಂಗ್ಲೆ ಇದ್ರೆ ಜೀವನ, ದೊಡ್ಡ ಮನೆ ಮತ್ತು EMI ವಾಹನಗಳು ಇವೆಲ್ಲ ಇದ್ರೇನೇ ಜೀವನ ಅನ್ನೋಷ್ಟು ಮಟ್ಟಿಗೆ ಮನುಷ್ಯ ನಿರ್ಮಾಣ ಆಗಿದ್ದಾನೆ. ಇಷ್ಟು ಚೆನ್ನಾಗಿದೆ ಲೈಫು, ಇಷ್ಟೆಲ್ಲ ಹಣ ಇದೆ, ಆಪಲ್ ಫೋನ್ ಇಲ್ವಾ, ಒಂದು ಬಂಗ್ಲೆ ಇಲ್ವಾ, ಒಂದು ಸೈಟ್ ಇಲ್ವಾ, ಆ ಕಾರ್ ಇಲ್ವಾ, ಈ ಕಾರ್ ಇಲ್ವಾ, ಇರೋ ಕಾರನ್ನು ಕೂಡ ಬಗ್ಗೆ ಮಾತಾಡಲ್ಲ, ಅಲ್ಲಿ ತೃಪ್ತಿ ಜೀವನವನ್ನು ನೋಡಲ್ಲ. ಬದಲಾಗಿ ಎಷ್ಟೇ ಸಂಪಾದನೆ ಮಾಡಿದ್ರು ಇಷ್ಟೇ ನಾನು ಮನಸ್ಥಿತಿನ ಸಮಾಜ ಒತ್ತಡ ಇರುತ್ತೆ, ಮತ್ತೆ ನಮ್ಮ ಮೇಲೆ ಹೇರಿಕೆ ಮಾಡಿ ನಮ್ಮ ಮನಸ್ಸನ್ನ ಇನ್ನಷ್ಟು ಏನಂದ್ರೆ ಅಶಾಂತಿಯಿಂದ ದೂರ ಮಾಡಿ ಅವುಗಳನ್ನ ಪಡೆದುಕೊಳ್ಳಿಕ್ಕೆ, ಸಮಾಜಕ್ಕೆ ತೋರಿಸ್ಲಿಕ್ಕೆ ನಾವು ಬದುಕಬೇಕು ಅನ್ನುವಷ್ಟರ ಮಟ್ಟಿಗೆ ಸಮಾಜ ನಮ್ಮನ್ನ ತಪ್ಪು ದಾರಿಗೆ ಕರೆದುಕೊಂಡು ಹೋಗ್ತಿದೆ. ಇಂತಹ ವಿಷಯಗಳನ್ನ ನೀವು ಏನ್ ಮಾಡಬೇಕು, ಆದಷ್ಟು ಗಂಭೀರವಾಗಿ ತೆಗೆದುಕೊಂಡು ನಿಮ್ಮ ಲೈಫಲ್ಲಿ ಇಷ್ಟು ವಿಷಯಗಳಲ್ಲಿ ಯಾವುದು ಅಪ್ಲೈ ಆಗ್ತಿರುತ್ತೋ ಅವುಗಳನ್ನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ. ಪ್ರತಿಯೊಂದರಲ್ಲೂ ಸಮಾಜ ಅಥವಾ ಇನ್ನೊಬ್ಬ ವ್ಯಕ್ತಿಗಳು ಅವರ ಅಭಿಪ್ರಾಯ ಅನಿಸಿಕೆಗಳನ್ನ ಹೇರಿಕೆ ಮಾಡಕ್ ಬಂದ್ರೆ ಒಪ್ಕೊಳ್ಬೇಡಿ. ಯಾವ್ದು ಸರಿ ಇದೆಯೋ, ನಿಮ್ ಲೈಫ್ಗೆ ಯಾವ್ದು ಸೂಟೇಬಲ್ ಅನ್ಸುತ್ತೋ ಅಥವಾ ನಿಮ್ಮ ಕಂಡೀಷನ್, ನಿಮ್ಮ ಪರಿಸ್ಥಿತಿನ ನೋಡ್ಕೊಂಡು ನಿರ್ಧಾರ ಮಾಡಿ. ಎಲ್ಲರ ಮನಸ್ಸು, ಎಲ್ಲರ ಪರಿಸ್ಥಿತಿಗಳು ಒಂದೇ ತರನಾಗಿರಲ್ಲ. ಎವ್ರಿಬಡಿ ಸಿಚುವೇಶನ್ಸ್ ಡಿಪೆಂಡ್ಸ್ ದಿ ಲೈಫ್ ಆಫ್ ಫ್ಯೂಚರ್. ಸೊ ಅದಕ್ಕೋಸ್ಕರ ಸಂದರ್ಭ ಮತ್ತು ನಿಮ್ಮ ಸಾಮರ್ಥ್ಯ, ನಿಮ್ಮ ಸಮಯ ಪರಿಸ್ಥಿತಿಯನ್ನು ನೋಡಿಕೊಂಡು ನಿರ್ಧಾರವನ್ನು ಮಾಡಿ. ಯಾವುದೇ ವ್ಯಕ್ತಿಯಿಂದ ನೆಗೆಟಿವ್ ಆಗಿ ಮತ್ತೆ ನಿಮಗೆ ಮಾರಕ ಆಗೋ ಹಾಗೆ ಯಾವುದೇ ರೀತಿ ಪ್ರೇರಿತರಾಗಬೇಡಿ ಮತ್ತು ಪ್ರಭಾವಕ್ಕೆ ಒಳಗಾಗಬೇಡಿ ಅಂತ ನಿಮ್ಮ ಒಳಿತನ್ನು ಬಯಸುವ ಈ ಪ್ರವೀಣನ ಯೂಟ್ಯೂಬ್ ಚಾನಲ್ನಲ್ಲಿ ಈ ಸಾಲುಗಳನ್ನು ಹೇಳ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.